ನಾನೇ ಸರಿ ಮನೆ ಕವಿದಾಳಿಸಬೇಕಯ್ಯ. ರಕ್ಷಣೆ ಮಾಡು ತಂದೆ, ಪರಿಪಾಲಿಸು. ವರ್ತಮಾನ ಕಾಲದಲ್ಲಿ ಪಾತಾಳ ಲೋಕದ ಹಿರಣ್ಯಕಾಪುರದ ಅಧಿಕಾರಿ ಯಾರು ಎನ್ನುವ ಹಾಗೆ ಕೇಳಿದೆ ಎಂದಾದರೆ ತೋರಿಸುವುದಕ್ಕೆ ಇರುವುದು ಒಬ್ಬನೇ ಒಬ್ಬ, ಅದು ತಮಾಸುರ, ಅರ್ಥಾತ್ ಸೋಮಕದಾನವ ಎನ್ನುವ ಹಾಗೆ. ನಮ್ಮಂತಹ ಅನೇಕ ವೀರಾದಿ ಪಟುಪಟರನ್ನೆಲ್ಲ ಒಟ್ಟು ಸೇರಿಸಿ ಪಾತಾಳ ಲೋಕದ ಹಿರಣ್ಯಕಾಪುರದಲ್ಲಿ ರಾಜನಾಗಿ ಮೆರೆಯುತ್ತಾ ಇದ್ದೇನೆ. ಅಸುರ ವಂಶದ ಉದ್ಧಾರಕ್ಕೆ ಬೇಕಾಗಿ ವಿಧ ವಿಧವಾದಂತಹ ತಪಸ್ಸನ್ನು ಆಚರಿಸುವುದರ ಮೂಲಕವಾಗಿ ವಿಧ ವಿಧವಾದಂತಹ ವರಪ್ರಸಾದವನ್ನು ಪಡೆದುಕೊಂಡವನಿದ್ದೇನೆ. ಸೂಕ್ತವಾದಂತಹ ಗುರುಗಳಿಂದ ಈ ಪೀಠವನ್ನು ಏರಿದ ಅಕ್ಷರವೇ ಅಸುರ ವೀರರೆಲ್ಲ ಒಟ್ಟಾಗಿ ಸೇರಿಕೊಂಡು ತಮಾಸುರನಿಗೆ ಜಯವಾಗಲಿ ಜಯವಾಗಲಿ ಎನ್ನುವಂತಹ ಜಯಘೋಷವನ್ನು ಹಾಕುತ್ತಾ ಇದ್ದಾರೆ. ಇದನ್ನೆಲ್ಲ ಕೇಳುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ನಮ್ಮವರಾದಂತಹ ಅಸುರನಿಗೆ ಯಾವುದೇ ರೀತಿಯ ಕುಂದುಕೊರತೆ ಬಾರದ ರೀತಿಯಲ್ಲಿ ಸುಸ್ಥಾಂಗವಾಗಿ ನೆರವೇರಿಸುತ್ತಾ ಬಂದಿದ್ದೇನೆ ನನ್ನ ಅರಸತ್ವವನ್ನು. ಆದರೆ ಏನು ಮಾಡೋಣಯ್ಯ, ಅದೆಷ್ಟೋ ಬೇಕಾದಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟರೂ ಸಹ ನಾನು ಇರುವಂತಹ ಜಾಗವನ್ನು ಆಲೋಚನೆ ಮಾಡುವಾಗ ಕಾಣಿಸುವುದು ಒಂದೇ ಒಂದು, ಅದು ಇದೆಲ್ಲವೂ ದೇವತೆಗಳ ಕುತಂತ್ರದಿಂದಲಾಗಿ ನಾವು ಈ ಜಾಗವನ್ನು ಸೇರಿದವರಿದ್ದೇವೆ. ಒಬ್ಬ ಮನುಷ್ಯನ ದೇಹವನ್ನು ನಾವು ಲೆಕ್ಕಾಚಾರ ಮಾಡಿದವೆಂದಾದರೆ ಆತನ ಶಿರಭಾಗವನ್ನು ಸ್ವರ್ಗವೆಂತಲೋ, ಕಟಿ ಪ್ರದೇಶವನ್ನು ಭೂಲೋಕವೆಂತಲೋ, ಪಾದವನ್ನು ಪಾತಾಳ